ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟಂತೆ ನಿನ್ನೆಯಿಂದ ಅತ್ಯಂತ ದೊಡ್ಡ ಡೆವಲಪ್ಮೆಂಟ್ ಕೂಡ ಆಗಿದೆ. ಹಾಗಾದರೆ ನಿನ್ನೆಯಿಂದ ಆದಂಥ ಡೆವಲಪ್ಮೆಂಟ್ ಏನು? ಈಗಾಗಲೇ ಸ್ಪಾಟ್ ನಂಬರ್ 6ರಲ್ಲಿ ಮತ್ತು ಸ್ಪಾಟ್ ನಂಬರ್ 11A ಯಲ್ಲಿ ಮೂಳೆಗಳ ಸಿಕ್ಕ ಬಗ್ಗೆ ಗೃಹ ಸಚಿವರು ಕೂಡ ಅಪ್ಡೇಟನ್ನು ಕೊಟ್ಟಿದ್ರು. ಜೊತೆಗೆ ಅದಾದ ನಂತರ SIT ತಂಡ ತನ್ನ ಉನ್ನತ ತನಿಖೆಗಾಗಿ ಸಾಕ್ಷಿದಾರನಾದಂಥ ದೂರುದಾರನಾದಂಥ ಚೆನ್ನೈಯನ್ನ SIT ವಶಕ್ಕೆ ತೆಗೆದುಕೊಂಡಿತ್ತು ಮತ್ತು ಆ SIT ವಶಕ್ಕೆ ತೆಗೆದುಕೊಂಡ ನಂತರ ಇದೀಗ ಶಿವಮೊಗ್ಗ ಜೈಲಿಗೆ ಭೀಮನ್ನ ರವಾನೆ ಕೂಡ ಮಾಡಲಾಗಿದೆ. ಆದರೆ ನಿನ್ನೆಯಿಂದ ಅತ್ಯಂತ ದೊಡ್ಡ ಅಪ್ಡೇಟ್ ಸಿಕ್ಕಿದೆ. ಅದೇನೆಂದರೆ, ನಿನ್ನೆ ವಿಠ್ಠಲ್ ಗೌಡ ಅವರನ್ನ, ಅಂದರೆ ಸೌಜನ್ಯ ಅವರ ಮಾವನಾದಂಥ ವಿಠ್ಠಲ್ ಗೌಡ ಅವರನ್ನ ಸ್ಥಳ ಮಹಜರಿಗೆ ಕರ್ಕೊಂಡು ಹೋದಾಗ ಅಲ್ಲಿ ಮೂಳೆಗಳ ಸಿಕ್ಕ ಬಗ್ಗೆ, ಅಂದರೆ ಮತ್ತೆ 5ರಿಂದ 6 ಮೂಳೆಗಳು ಸಿಕ್ಕ ಬಗ್ಗೆ ಬೇರೆ ಬೇರೆ ಕಡೆ ವರದಿ ಕೂಡ ಆಗಿತ್ತು. ಹಾಗಾದರೆ ವಿಠ್ಠಲ್ ಗೌಡರನ್ನ ಯಾಕೆ ಸ್ಥಳ ಮಹಜರಿಗಾಗಿ ನೇತ್ರಾವತಿಯ ಸ್ನಾನಘಟ್ಟದ ಪಕ್ಕದಲ್ಲಿರುವಂತಹ ಬಂಗ್ಲೆಗೂಡಕ್ಕೆ ಕರ್ಕೊಂಡು ಹೋಗಲಾಯಿತು? ಜೊತೆಗೆ ವಿಠ್ಠಲ್ ಗೌಡನಿಗೂ ತಲೆಬುರುಡಿಗೂ, ಅಂದರೆ ಭೀಮ ತಂದ ಮೊದಲ ತಲೆಬುರುಡಿಗೂ ಸಂಬಂಧವೇನು? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ನಿನ್ನೆ ಆದಂಥ ಒಂದು ಬಿಗ್ ಡೆವಲಪ್ಮೆಂಟ್ ಇದೆಯಲ್ಲ, ಬಿಗ್ ಡೆವಲಪ್ಮೆಂಟ್. ನಿನ್ನೆ ಅನೇಕ ಮಾಧ್ಯಮಗಳಲ್ಲಿ ಬಂತು ವಿಠ್ಠಲ್ ಗೌಡ ಅವರನ್ನು ಅರೆಸ್ಟ್ ಮಾಡಲಾಗಿದೆ, ಅರೆಸ್ಟ್ ಮಾಡುವ ಹಂತದಲ್ಲಿದ್ದಾರೆ ಎನ್ನುವಂಥ ಮಾಹಿತಿ ಇತ್ತು. ಆದರೆ ಅದು ಸತ್ಯಕ್ಕೆ ದೂರವಾದ ಕಾರಣ, ಅಂದರೆ ಎಲ್ಲವೂ ಕೂಡ ಊಹಾಪೋಹದ ಕಂತೆಗಳು ಆಗಿತ್ತು. ಆದರೆ ಅಧಿಕೃತವಾಗಿ ವಿಠ್ಠಲ್ ಗೌಡರನ್ನ ಬಂಧನ ಮಾಡಲಾಗಿಲ್ಲ. ನಿನ್ನೆ ಜಯಂತ್ ಟಿ ಜೊತೆಗೆ ಅಭಿಷೇಕ್ ಗೌಡ, ಅಂದರೆ ಯೂಟ್ಯೂಬರ್ ಅಭಿಷೇಕ್ ಗೌಡ ಮಟ್ಟಣ್ಣನವರನ್ನ SIT ವಿಚಾರಣೆ ಕರೆದು ಅದರಂತೆ ವಿಚಾರಣೆ ಆದ ನಂತರ ಅವರನ್ನ ಮನೆಗೆ ಕಳಿಸಿದ್ದಾರೆ. ಇವತ್ತು ಕೂಡ ಅವರು ವಿಚಾರಣೆ ಬಂದಿದ್ದಾರೆ. ಅದು ಯಾವ ಹಂತದಲ್ಲಿ ಇದೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಆದರೆ ಮುಖ್ಯವಾಗಿ ಭೀಮನ ಒಂದು ಸ್ಟಾರ್ಟಿಂಗ್ ಪೊಸಿಷನ್ಗೆ ಬಂದಾಗ ಭೀಮ ಒಂದು ತಲೆಬೋರ್ಡ್ ಎತ್ಕೊಂಡು ಬಂದಿರ್ತಾನೆ. ನೋಡಿ, ಗಮನಿಸಬೇಕಾದಂಥ ವಿಷಯ ಯಾವುದಂದ್ರೆ, ಭೀಮ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಾಗ, ಅಂದರೆ ಈ ಧರ್ಮಸ್ಥಳದ ಅಕ್ಕಪಕ್ಕ ಆದಂಥ ಅಸಹಜ ಸಾವುಗಳ ಪ್ರಕರಣಕ್ಕೆ ಒಂದು ಪ್ಲಾನ್ ರೆಡಿ ಆಗುತ್ತೆ. ಭೀಮ ಒಂದು ಬುಡೆಯನ್ನು ಎತ್ಕೊಂಡು ಬರುವಂಥ ಪ್ಲಾನ್ ಬೇಕಾಗುತ್ತೆ. ಮತ್ತು ಬೆಳ್ತಂಗಡಿಯ ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟ್ ಕೊಡುವಾಗಲೂ ಕೂಡ ಒಂದು ಬುರುಡೆಯನ್ನು ತೆಗೆದುಕೊಂಡು ಬಂದಿರ್ತಾನೆ. ಆ ಬುರುಡೆ ತೆಗೆದುಕೊಂಡು ಬಂದ ನಂತರ SIT ರಚನೆ ಆಗುತ್ತೆ. ಅದಾದ ನಂತರ ಸಮಾಧಿ ಹೇಗೋ ಕಾರ್ಯ ಆಗುತ್ತೆ. ಸ್ಪಾಟ್ ನಂಬರ್ 6 ಮತ್ತು ಸ್ಪಾಟ್ ನಂಬರ್ 11A ಯಲ್ಲಿ ಮೂಳೆಗಳು ಸಿಗುತ್ತೆ. ಸ್ಪಾಟ್ ನಂಬರ್ 6 ಅಲ್ಲಿ ಒಂದು ಅಸ್ಥಿಪಂಜರ ಸಿಗುತ್ತೆ ಮತ್ತು ಸ್ಪಾಟ್ ನಂಬರ್ 11A ಯಲ್ಲಿ ಒಂದು ಭೂಮಿಯ ಮೇಲೆ ಇರುವಂಥ ಒಂದು ಮೂಳೆ ಕೂಡ ಸಿಗುತ್ತೆ. ಅದಾದ ನಂತರ ಯಾವೆಲ್ಲ ಡೆವಲಪ್ಮೆಂಟ್ ಆಯಿತು ಅನ್ನೋ ಕಾರಣಕ್ಕಾಗಿ ಎಲ್ಲವೂ ಕೂಡ ಗೊತ್ತಿದೆ. ಅದರಲ್ಲೂ ಮುಖ್ಯವಾಗಿ ಗಂಟೆಗೊಂದು ಹೇಳಿಕೆ ಕೊಡ್ತಾರೆ, ಗೊಂದಲದ ಹೇಳಿಕೆ ಕೊಡ್ತಾರೆ. ಸ್ಥಳ ಮಹಜರು ವಿಚಾರದಲ್ಲಿ ಸರಿಸುಮಾರು 20 ಜಾಗವನ್ನು ಅಗಿದ್ರೂ ಕೂಡ ಅಲ್ಲಿ ಮೂಳೆ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಸಾಕ್ಷಿದಾರನಾದಂಥ ಭೀಮನನ್ನ ಆರೋಪಿ ಮಾಡಿ ಅವನನ್ನ ನ್ಯಾಯಾಂಗ ಕಸ್ಟಡಿಗೆ, ಅಂದರೆ SIT ತನ್ನ ವಶಕ್ಕೆ ಪಡೆದುಕೊಂಡಿತ್ತು. ಮೊದಲು 12 ದಿನ ಪಡ್ಕೊಂಡಿತ್ತು. ಅದಾದ ನಂತರ ಕೆಲವೊಂದು ವಿಚಾರಣೆ ಬಾಕಿ ಇದೆ ಅನ್ನೋ ಕಾರಣಕ್ಕೆ ಮತ್ತೆ 3 ದಿನ SIT ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡ್ರು. ಅದಾದ ನಂತರ ಆಲ್ಮೋಸ್ಟ್ ವಿಚಾರಣೆ ಆಗಿದೆ ಅನ್ನೋ ಹಂತಕ್ಕೆ ವಿಚಾರಣೆ ಹಂತ ಮುಗಿದ ನಂತರ SIT ಪೊಲೀಸರು ಕೂಡ ಜಾಸ್ತಿ ವಾದ ಮಾಡ್ಲಿಕ್ಕೆ ಹೋಗಿಲ್ಲ. ಹಾಗಾಗಿ ಆರೋಪಿಯಾದಂಥ ಭೀಮನನ್ನ, ಅಂದರೆ ಚಿನ್ನಯ್ಯನನ್ನ ಶಿವಮೊಗ್ಗ ಜೈಲಿಗೆ ಈಗ ರವಾನೆ ಮಾಡಲಾಗಿದೆ. SIT ಪೊಲೀಸರು ಏನಾದರೂ ಮತ್ತಷ್ಟು ಎನ್ಕ್ವೈರಿ ಬೇಕಂದಾಗ, ಮತ್ತಷ್ಟು ವಿಚಾರಣೆ ಬೇಕಂದಾಗ ಬಾಡಿ ವಾರೆಂಟ್ ಮೂಲಕ ಶಿವಮೊಗ್ಗ ಜೈಲಿನಿಂದ ಕರ್ಕೊಬಂದು ಮತ್ತೆ ಸ್ಥಳ ಮಹಜರು ಅಥವಾ ಬೇರೆ ಬೇರೆ ಒಂದು ವಿಚಾರಣೆ ಮಾಡುವ ಹಂತ ಇದೆ. ಆದರೆ ನಿನ್ನೆ ಆದಂಥ ಡೆವಲಪ್ಮೆಂಟ್ ಇದೆಯಲ್ಲ, SIT ಕಚೇರಿಯಲ್ಲಿ ಖುದ್ದು SIT ಅಧ್ಯಕ್ಷರಾದಂಥ SIT ಮುಖಂಡರಾದಂಥ ಪ್ರಣಬ್ ಮೊಹಂತಿಯವರು ಎಲ್ಲರನ್ನೂ ಖುದ್ದು ಒಬ್ಬೊಬ್ಬರನ್ನಾಗಿ ವಿಚಾರಣೆ ಮಾಡ್ತಾ ಇದ್ರು. ಆಗ ವಿಚಾರಣೆಯ ಬಯಲು ಬಂದ ವಿಷಯ ಅಂದರೆ, ಭೀಮ ಗಂಟೆಗೆ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಭೀಮ ತಂದ ತಲೆಬುರುಡಿಯ ಮೂಲ ಹುಡುಕಲಿಕ್ಕೆ ಹೊರಟಿತ್ತು. ಈಗಾಗಲೇ ಅನೇಕ ಮಾಧ್ಯಮಗಳು ಪ್ರಸಾರ ಆಗಿತ್ತು. ನಾವು ಕೂಡ ನಿವೃತ್ತ ಪೊಲೀಸ್ ಅಧಿಕಾರಿಯಾದಂಥ SK ಉಮೇಶ್ ಅವರನ್ನ ಮಾತಾಡ್ತಿದ್ರು ಕೂಡ ಅವ್ರು ಹೇಳ್ತಾ ಇದ್ರು, ಯಾಕೆ ಪೊಲೀಸರು SIT ಪೊಲೀಸರು ಈ ಭೀಮ ತಂದ ಮೊದಲ ತಲೆಬುರುಡಿಯ ಹಿಂದೆ ಯಾಕೆ ಹೋಗ್ತಾ ಇಲ್ಲ? ಒಂದ್ ವೇಳೆ 4 ಪೊಲೀಸ್ ಭಾಷೆಯಲ್ಲಿ ಬಿಟ್ಟು ಭೀಮ ತನ್ನಂತ ಮೊದಲ ತಲೆಬುರುಡೆಯ ರಹಸ್ಯವನ್ನು ಭೇದಿಸ್ಲಿಕ್ಕೆ ಹೊರಟಿದ್ರೆ ಇಷ್ಟೆಲ್ಲ ಅವಾಂತರನೇ ಆಗ್ತಿರಲಿಲ್ಲ. 106 ಕೋಟಿ ಅಥವಾ 16 ಕೋಟಿ ಖರ್ಚಾಗ್ತಿರಲಿಲ್ಲ ಅಂತ ಮಾತು ಕೂಡ ನಮ್ಮ ಜೊತೆ ಮಾತಾಡುವಾಗ SK ಉಮೇಶ್ ಅವರು ಹೇಳ್ತಾ ಇದ್ರು. ಅದರ ಹಂತವಾಗಿ ಅದು ಯಾವ್ಯಾವ ಕಾರಣ ಇತ್ತು, ಯಾಕಂದ್ರೆ ಗೊಂದಲದ ಇತ್ತು. ಮೊದಲಾದ ಸಮಾಧಿಗೆ 100 ಸಿಗುತ್ತೆ, ಆಮೇಲೆ ಹೇಳ್ತೇನೆ ಅನ್ನುವಂಥ ಕಾರಣಕ್ಕಾಗಿ SIT ಪೊಲೀಸರು ಸಮಾಧಿಗೆ ಅಂತ ಕೆಲಸ ಮಾಡಿದ್ರು. ಜೊತೆಗೆ ಅದಾದ ನಂತರ ಈಗ ಆ ಬುರುಡೆಯ ಮೂಲವನ್ನು ಪತ್ತೆ ಹಚ್ಚಲಿಕ್ಕೆ ಹೋದ್ರು. ಅದಾದ ನಂತರ ಈ ನಿನ್ನೆ ಆದಂತ ಡೆವಲಪ್ಮೆಂಟ್ ಹೇಳ್ತೇನೆ. ಮೂಲ ಪತ್ತೆ ಹಚ್ಚುವ ವಿಚಾರವಾಗಿ ಹೊರಟಾಗ ಭೀಮ ಮೊದಲು ಹೇಳ್ತಾನೆ, ಗಿರೀಶ್ ಮಟ್ಟಣ್ಣವ್ರ ಮೊದಲು ಹೆಸರು ಹೇಳ್ತಾನೆ. ಗಿರೀಶ್ ಮಟ್ಟಣ್ಣವರು ಜಯಂತ್ ಅವ್ರ ಹೆಸರು ಹೇಳ್ತಾರೆ, ಜಯಂತ್ ಅವರು ಮಟ್ಟಣ್ಣವ್ರ ಹೆಸರು ಹೇಳ್ತಾರೆ, ಮಟ್ಟಣ್ಣವರು ಮತ್ತೆ ಭೀಮನ ಕಡೆ ತೋರಿಸ್ತಾರೆ. ಹಾಗಾಗಿ ನಿನ್ನೆ ನಡೆದಂತ ಒಂದು ಪ್ರಕ್ರಿಯೆಯಲ್ಲಿ 5 ಜನರನ್ನ, ಚಿನ್ನಯ್ಯ ಬಿಟ್ಟು ಗಿರೀಶ್ ಮಟ್ಟಣ್, ಜಯಂತ್ ಮತ್ತು ಮಟ್ಟಣ್ಣವರು ಕೂಡ ಜೊತೆಗೆ ಅಭಿಷೇಕ್ ಗೌಡ, ಹೀಗೆ 4 ಕೂಡ ಜೊತೆಗೆ ಕೂರಿಸಿದಾಗ ಅಲ್ಲಿ ವಿಠ್ಠಲ್ ಗೌಡ ಎನ್ನುವಂತ ಹೆಸರು ಬರುತ್ತೆ. ಹಾಗಾಗಿ ವಿಠ್ಠಲ್ ಗೌಡನಿಗೂ ಕೂಡ ಫೋನ್ ಮಾಡಿ
4 ಜನರನ್ನ ಜಯಂತ್ ಟಿ, ಗಿರೀಶ್ ಭಟ್ಟಣ್ಣ, ವಿಠ್ಠಲ್ ಗೌಡ ಮತ್ತು ಅಭಿಷೇಕ್ ಗೌಡ ಎನ್ನುವಂತ ವ್ಯಕ್ತಿಗಳನ್ನ ಕೂರಿಸಿಕೊಂಡು ಮುಖಾಮುಖಿಯಾಗಿ ಕೂರಿಸಿಕೊಂಡು ಒಂದು ವಿಚಾರಣೆ ಮಾಡಿದಾಗ ಕೊನೆಗೆ SIT ಪೊಲೀಸರಿಗೆ ಖಚಿತವಾಗುತ್ತೆ ಈ ಬುರುಡೆಯನ್ನ ತಂದವರು ವಿಠ್ಠಲ್ ಗೌಡ ಎನ್ನುವ ಕಾರಣಕ್ಕಾಗಿ. ಹಾಗಾಗಿ ವಿಠ್ಠಲ್ ಗೌಡರನ್ನ ಪ್ರತ್ಯೇಕವಾಗಿ ವಿಚಾರಣೆ ಮಾಡ್ತಾರೆ. ಪ್ರತ್ಯೇಕವಾಗಿ ವಿಚಾರಣೆ ಮಾಡಿದಾಗ ಆ ವಿಠ್ಠಲ್ ಗೌಡ ಹೇಳ್ತಾನೆ, ನಾನು ಮತ್ತು ಪ್ರದೀಪ್ ಎನ್ನುವಂತ ವ್ಯಕ್ತಿ ಈ ಬುರುಡೆಯನ್ನ ಅಂದ್ರೆ ಭೀಮನಿಗೆ ಕೊಟ್ಟಂತ ಬುರುಡೆ, ಮೊದಲ ಬುರುಡೆಯನ್ನ ತಂದಿದ್ದು ನಾನು ಮತ್ತು ಪ್ರದೀಪ್ ಗೌಡ ಎನ್ನುವಂತ ಹೆಸರನ್ನು ಹೇಳ್ತಾನೆ. ಜೊತೆಗೆ ನಾವು ತಂದ ತಲೆ ಬುರುಡೆ ನೇತ್ರಾವತಿಯ ಸ್ನಾನಘಟ್ಟದ ಬಂಗ್ಲೆಗುಡ್ಡಲ್ಲಿರುವಂತ ಒಂದು ಜಾಗದಿಂದ ತಂದಿದ್ದೇವೆ ಅನ್ನುವಂತ ಮಾತನ್ನು ಹೇಳ್ತಾನೆ. ನೋಡಿ, ಇಲ್ಲಿ ಒಂದು ಕಾನೂನು ಬಾಹಿರ ಅಂದ್ರೆ ಯಾವುದೇ ಬುರುಡೆಯನ್ನ ಅಂದ್ರೆ ಸತ್ತಂತ ಬುರುಡೆಯನ್ನ ಅಥವಾ ಸಮಾಧಿ ಮಾಡಿದಂತ ಬುರುಡೆಯನ್ನ ಯಾವುದೇ ಕಾರಣಕ್ಕೂ ವಿತೌಟ್ ಮಹಜರು, ವಿತೌಟ್ AC ಅಥವಾ ವಿತೌಟ್ ತಹಸೀಲ್ದಾರ್ ಪರ್ಮಿಷನ್ ಇದೆ ಯಾವುದೇ ಕಾರಣಕ್ಕೂ ಅದನ್ನು ಎತ್ತುವ ಹಾಗಿಲ್ಲ. ಇದು ಕಾನೂನು ಬಾಹಿರ. ಆ ಕಾನೂನು ಬಾಹಿರ ಕೆಲಸಕ್ಕೆ ಇವರಿಗೆ ಶಿಕ್ಷೆ ಆಗೇ ಆಗುತ್ತದೆ. ಪಾರ್ಟ್ 2. ಈಗ ಪಾರ್ಟ್ 1 ಬಂದಾಗ ಅಂದ್ರೆ ತಾನು ಮತ್ತು ಪ್ರದೀಪ್ ಗೌಡ ಎನ್ನುವಂತ ವ್ಯಕ್ತಿ ಹೋರಾಟದ ಫಲವಾಗಿ ಹೋರಾಟಕ್ಕೆ ಒಂದು ತಿರುಬೇಕಾಗುತ್ತೆ. ನಾವು ಸುಮ್ಮನೆ ನಾವು ತಲೆಬುರುಡೆ ಹೂತಿದ್ದೇವೆ ಅಥವಾ ಮೃತದೇಹಗಳನ್ನು ಹೂತಿದ್ದೇವೆ ಅನ್ನೋ ಕಾರಣಕ್ಕಾಗಿ ನಾವು ಕಂಪ್ಲೇಂಟ್ ಕೊಡೋದು ದೊಡ್ಡ ವಿಷಯ ಆಗಲ್ಲ. ಹಾಗಾಗಿ ಹೋರಾಟದ ವಿಚಾರವಾಗಿ ದೊಡ್ಡ ವಿಚಾರವಾಗಿ ಮಾಡುವಂತ ವಿಷಯವಾಗಿ ನಾವು ಮತ್ತು ಪ್ರದೀಪ್ ಗೌಡ ಎನ್ನುವಂತ ವ್ಯಕ್ತಿ ನೇತ್ರಾವತಿಯ ಸ್ನಾನಘಟ್ಟದ ಪಕ್ಕದಲ್ಲಿರುವಂತ ಬಂಗ್ಲೆಗುಡ್ಡದಿಂದ ಒಂದು ಬುರುಡೆಯನ್ನ ತೆಗೆದುಕೊಂಡು ಬಂದಿದ್ವಿ ಅನ್ನುವಂತ ವಿಷಯವನ್ನ ಒಪ್ಕೊಳ್ತಾರೆ. ಆದ್ರೆ ಬುರುಡೆ ಮೇಲಿತ್ತೋ, ಅದು ಆತ್ಮಹತ್ಯೆ ಮಾಡ್ಕೊಂಡಂತ ಮೃತದೇಹದ ಬುರುಡೆಯೋ ಅಥವಾ ಬೇರೆ ಕಾರಣಕ್ಕಾಗಿ ಅಂದ್ರೆ 5-6 ಫೀಟ್ ಒಳಗೆ ಹೂತಿಟ್ಟ ಬುರುಡೆಯೋ ಅದ್ಯಾವುದಕ್ಕೂ ಕೂಡ ಈಗ ನಮ್ಮ ಹತ್ರ ಸದ್ಯ ಮಾಹಿತಿ ಇಲ್ಲ. ಆದ್ರೆ ಒಂದು ಮಾಹಿತಿ ಪ್ರಕಾರ ವಿಠ್ಠಲ್ ಗೌಡ ಎನ್ನುವಂತ ವ್ಯಕ್ತಿ ಪ್ರದೀಪ್ ಗೌಡ ಅವ್ರ ಜೊತೆಗೆ ಹೋಗಿ ಬುರುಡೆಯನ್ನ ತಂದು ಅದನ್ನ ಭೀಮನಿಗೆ ಕೊಟ್ಟಿರುವಂತಹ ಸತ್ಯವನ್ನ ವಿಠ್ಠಲ್ ಗೌಡ SIT ಪೊಲೀಸರ ಮುಂದೆ ಒಪ್ಕೊಂಡಿದ್ದಾನೆ. ಅದಾದ ನಂತರ ನೋಡಿ, ಈ ಹಿಂದೆ ಒಂದು ಊಹಾಪೋಹ ಇತ್ತು. ಈ ಬುರುಡೆ ಮೆಡಿಕಲ್ ಸೆಂಟರ್ನ ತಂದಿದ್ದು, ಅದು ಬೇರೆ ಸೆಂಟರ್ನ ತಂದಿದ್ದು, ಅದಕ್ಕೆ ವಾರ್ನಿಶ್ ಪೇಂಟ್ ಅನ್ನು ಬಳಿದು ಅದನ್ನು ಬಿಳಿಯಾಗಿ ಮಾಡಿದ್ದಾರೆ. ಜೊತೆಗೆ ಅದು ಗಂಡು ಬುರುಡೆ ಹಾಗೆ ಹೀಗೆ ಅನ್ನುವಂತ ಎಲ್ಲ ವಿಚಾರ ಕೂಡ ಬಂದಿದೆ. ಆದ್ರೆ ಆ ಎಲ್ಲ ವಿಚಾರಗಳಿಗೂ ಕೂಡ ಈಗ ಒಂದು ಫುಲ್ ಸ್ಟಾಪ್ ಬಂದಂತಿದೆ. ಅದೇನಂದ್ರೆ ಬುರುಡೆ ತಂದಿದ್ದು ಜಾಗದಿಂದ ಅಂದ್ರೆ ಬಂಗ್ಲೆಗುಡ್ಡ ಜಾಗದಿಂದ ತಂದವರು ಯಾರು? ವಿಠ್ಠಲ್ ಗೌಡ ಮತ್ತು ಪ್ರದೀಪ್ ಗೌಡ ಎನ್ನುವಂತ ವ್ಯಕ್ತಿ. ಆದ್ರೆ ವಿಠ್ಠಲ್ ಗೌಡ ಒಪ್ಕೊಂಡಿದ್ದೇನೆ, ನಾನು ತಂದು ಕೊಟ್ಟಿದ್ದು ಸತ್ಯ ಮತ್ತು ಭೀಮನಿಗೆ ಕೊಟ್ಟಿದ್ದಾನೆ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಈಗ ಮತ್ತೊಂದು ಭಾಗವನ್ನು ಗಮನಿಸೋದಾದ್ರೆ ಚಿನ್ನಯ್ಯನಿಗೆ ಒಂದು ಸಾಕ್ಷಿದಾರನೂ ಆಗಿದ್ದಾನೆ. ಹಾಗಾಗಿ ಅವನಿಗೆ ಪ್ರೊಟೆಕ್ಷನ್ ಇತ್ತು. ಈ ಸೆಪ್ಟೆಂಬರ್ 9 ತನಕ ಕೂಡ ಅವನಿಗೆ ಪ್ರೊಟೆಕ್ಷನ್ ಕೊಡಬೇಕೆನ್ನುವಂತ ಒಂದು ರೂಲ್ಸ್ ಇತ್ತು. ಆದ್ರೆ ಅವನು ಆರೋಪಿಯಾದ ಕಾರಣ ಅದನ್ನು ತೆಗಿಬಹುದಾ ಅಥವಾ ಆರೋಪಿಯಾಗಿದ್ದಾನೆ, ಈಗ ಜೈಲಿದ್ದಾನೆ, ಹಾಗಾಗಿ ಸೆಕ್ಯೂರಿಟಿ ತೆಗಿಬಹುದು ಅನ್ನುವಂತ ಒಂದು ಮಾತು ಕೂಡ ಕೇಳಿ ಬಂದರೂ ಕೂಡ ಅವನು ಮೂಲಃ ಸಾಕ್ಷಿ ಆಗಿರೋದ್ರಿಂದ ಆ ಸೆಪ್ಟೆಂಬರ್ 9 ತನಕ ಇರುವಂತಹ ಪೊಲೀಸ್ ಭದ್ರತೆ ಅವನಿಗೆ ಮುಂದುವರಿಯುತ್ತೆ ಅನ್ನುವಂತ ಒಂದು ಮಾಹಿತಿ ಕೂಡ ಸಿಗ್ತದೆ. ನೋಡಿ, ಅದಾದ ನಂತರ ಏನಾಗ್ತಿದೆಯಲ್ಲ, ಭೀಮನನ್ನು ಅರೆಸ್ಟ್ ಮಾಡಿದ್ದಾರೆ. ಭೀಮ 164 ಸ್ಟೇಟ್ಮೆಂಟ್ ಕೊಡುವಾಗ ಏನೆಲ್ಲ ಗೊಂದಲದ ಹೇಳಿಕೆ ಕೊಟ್ಟ ಎಲ್ಲವೂ ಕೂಡ ಆಯ್ತು. ಅದಾದ ನಂತರ ಇದೀಗ ಈ ತಲೆಬುರುಡೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ನೋಟಿಸ್ ಕೊಡಲಾಗಿತ್ತು. ಒಂದು ವಿಠ್ಠಲ್ ಗೌಡರನ್ನ ಕರೆಸಿ ತಲೆಬುರುಡೆ ತಂದದ್ದಕ್ಕೆ ಒಪ್ಕೊಂಡಿದ್ದಾನೆ. ಅದಾದ ನಂತರ ಉದಯ್ ಕುಮಾರ್ ಜೈನ್ ಅವರನ್ನು ಕೂಡ ಒಂದು ನೋಟಿಸ್ ಕೊಡಲಾಗಿತ್ತು. ಅವರು ಕೂಡ ಬಂದು ತಮ್ಮ ಹೇಳಿಕೆಯನ್ನು ಕೊಟ್ಟರು. ಅದೇಂದ್ರೆ ನಿಮ್ಗೆ ಭೀಮನಿಗೆ ಪರಿಚಯ ಇದೆಯಾ ಎನ್ನುವಂತ ಕಾರಣ ಕೊಟ್ಟರು. ಆದ್ರೆ ಉದಯ್ ಕುಮಾರ್ ಜೈನ್ಗೆ ನೋಟಿಸ್ ಕೊಟ್ಟಾಗ ಅದು ಸೌಜನ್ಯ ಪ್ರಕರಣದ ಲಿಂಕ್ ಎನ್ನುವಂತ ರೀತಿಯಲ್ಲಿ ಬಿಂಬಿತವಾಗಿತ್ತು. ಆದ್ರೆ ಆ ಸತ್ಯದ ಮಾಹಿತಿ ಪ್ರಕಾರ ಸೌಜನ್ಯ ಪ್ರಕರಣಕ್ಕೂ ಮತ್ತು ಉದಯ್ ಜೈನ್ ಅವರಿಗೆ ನೋಟಿಸ್ ಕೊಟ್ಟದಕ್ಕೂ ಯಾವುದು ಸಂಬಂಧ ಇಲ್ಲ. ಭೀಮನ ವಿಷಯವಾಗಿ ಮತ್ತು ತಲೆಬುರುಡೆ ವಿಷಯವಾಗಿ ನೋಟಿಸ್ ಕೊಟ್ಟಿದ್ರು ಮತ್ತು ಅವರು ವಿಚಾರಣೆ ಮುಗಿಸಿ ಹೊರಡುವಾಗ ನನಗೆ ದಯಾಮರಣವನ್ನು ಪಾಲಿಸಬೇಕು ಎನ್ನುವಂತಹ ಪತ್ರವನ್ನ ರಾಷ್ಟ್ರಪತಿಗೆ ಬರೆದಿದ್ದಾಗೆ ಹೇಳಿಕೆ ಕೊಡೋದ್ರ ಮುಖಾಂತರ ಎಲ್ಲೋ ಒಂದ್ ಕಡೆ ವಿಷಯವನ್ನ ಡೈವರ್ಟ್ ಮಾಡಿದ ಅಂತ ಹೇಳ್ಬೋದು. ಅದಾದ ನಂತರ ಅಭಿಷೇಕ್ ಗೌಡ ಅವ್ರನ್ನ ಕೂಡ ವಿಚಾರಣೆ ಮಾಡಲಾಗಿತ್ತು, ಜಯಂತ್ ಅವ್ರನ್ನ ವಿಚಾರಣೆ ಮಾಡಲಾಗಿತ್ತು, ಗಿರೀಶ್ ಭಟ್ ಅವ್ರನ್ನ ವಿಚಾರಣೆ ಮಾಡಲಾಗಿತ್ತು ಮತ್ತು ನಾಳೆ ಕೂಡ ಅವ್ರು ಬರ್ತಾರೆ. ಇದಾದ ನಂತರ ಈಗ ಒಂದು ಸ್ಥಳ ಮಹಜರು ಕಾರ್ಯವನ್ನ ಮಾಡಿದ್ರು ನಿನ್ನೆ ರಾತ್ರಿ. ನೋಡಿ, ಸ್ಥಳ ಮಹಜರು ಮಾಡುವಾಗ ಅಲ್ಲಿ AC ಇರ್ಬೇಕಾಗತ್ತೆ. ಅಂದ್ರೆ ಬೆಳ್ತಂಗಡಿ AC ಆದಂತ ಸ್ಟೆಲ್ಲಾ ವರ್ಗೀಸ್ ಅವರು ಇರ್ಬೇಕಾಗತ್ತೆ. ಆದ್ರೆ ನಿನ್ನೆ ಸುಮ್ಮನೆ ಸ್ಥಳ ಮಹಜರು ಮಾಡ್ಲಿಕ್ಕೆ ಹೋಗಿದ್ರು. ಅಂದ್ರೆ ಪೊಲೀಸರು ಸ್ಥಳ ಮಹಜರು ಮಾಡ್ಲಿಕ್ಕೆ ಹೋದಾಗ ಅಲ್ಲೊಂದು ದೊಡ್ಡದಂತ ಒಂದು ಸ್ಫೋಟಕ ಸತ್ಯ ಹೊರಗೆ ಬೀಳುತ್ತೆ. ಅದೇನಂದ್ರೆ ಅನೇಕ ಮಾಧ್ಯಮಗಳಲ್ಲಿ ಅಂದ್ರೆ ಅನೇಕ ಸ್ಯಾಟಲೈಟ್ ಮಾಧ್ಯಮಗಳಲ್ಲಿ ಹೇಳುವ ಪ್ರಕಾರ 3 ಮೂಳೆ ಪತ್ತೆಯಾಗಿದೆ, 5 ಮೂಳೆ ಪತ್ತೆಯಾಗಿದೆ, 5 ಅಸ್ಥಿಪಂಜರ ಪತ್ತೆಯಾಗಿತ್ತು, 5 ಮೂಳೆ ಪತ್ತೆಯಾಗಿದೆ ಎನ್ನುವಂತ ಮಾಧ್ಯಮಗಳ ವರದಿ ಒಂದ್ ಕಡೆ ಆದ್ರೆ ಒಂದಂತೂ ಸತ್ಯ, ಇವೆಲ್ಲಕ್ಕೂ ಕೂಡ ನಾಳೆ ತೆರೆ ಬೀಳುವಂತ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ನಾಳೆ ಏನಾದ್ರೂ ಸ್ಟೆಲ್ಲಾ ವರ್ಗೀಸ್ ಅವರು ಪೊಲೀಸರ ಜೊತೆ ಆ ಸ್ಥಳಕ್ಕೆ ಹೋದರೆ ಮತ್ತೊಂದು ದೊಡ್ಡ ಡೆವಲಪ್ಮೆಂಟ್ ಆಗೋದ್ರಲ್ಲಿ ಯಾವುದೇ ಸಂಶಯವೂ ಇಲ್ಲ. ಇಲ್ಲಿ ತನಕ ಒಂದ್ ಲೆಕ್ಕಾಚಾರ ಆಗಿತ್ತು, ನಾಳೆ ಮತ್ತೊಂದು ಲೆಕ್ಕಾಚಾರ ಆಗತ್ತೆ ಕೂಡ ಇದೀಗ ತಿಳಿದು ಬರ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.